press the bell icon on the YouTube app and never miss another update. Hello students, let's continue our discussion in angles. In previous class we discussed basic things about angles, right? So angles ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ, angles definition ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ angles ಎಲ್ಲಿ ಫಾರ್ಮ್ ಆಗುತ್ತೆ ಅಂದರೆ ವೆನ್ ಟೂ ರೇಸ್ ಮೀಟ್ ಅಟ್ ಅ ಸಿಂಗಲ್ ಪಾಯಿಂಟ್, ಒಂದು ಸಿಂಗಲ್ ಪಾಯಿಂಟಲ್ಲಿ ಎರಡು ರೇ ಮೀಟ್ ಆದಾಗ ಅಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಈಗ ಲೆಟ್ಸ್ ಎಕ್ಸಸೈಸ್ 6.1 ಥರ್ಡ್ ಕ್ವೆಶನ್ ತನಕ ಸಾಲ್ವ್ ಮಾಡಿದ್ವಿ. ಲೆಟ್ಸ್ ಟೇಕ್ ಫೋರ್ತ್ ಕ್ವೆಶನ್, ದಟ್ ಈಸ್ ಪೇಜ್ ನಂಬರ್ 73. ಫೋರ್ತ್ ಕ್ವೆಶನ್, ನೇಮ್ ದ ಆ್ಯಂಗಲ್, ವರ್ಟೆಕ್ಸ್ ಆ್ಯಂಡ್ ಸೈಡ್ಸ್ ಇನ್ ದ ಫಾಲೋಯಿಂಗ್ ಫಿಗರ್ಸ್. ಕೆಳಗಡೆ ಫಿಗರ್ ಕೊಟ್ಟಿದ್ದಾರೆ, ಅದರಲ್ಲಿ ಆ್ಯಂಗಲ್, ವರ್ಟೆಕ್ಸ್, ಸೈಡ್ಸ್ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ಗೆ ಆ್ಯಂಗಲ್ ಹೆಂಗೆ ಬರಿಬೇಕು ಅಂತ ಐ ಆಲ್ರೆಡಿ ಟೋಲ್ಡ್ ಯು ಇನ್ ಬಿಫೋರ್ ಡಿಸ್ಕಷನ್ ಓನ್ಲಿ. ಸಿ ಆ್ಯಂಗಲ್ನ ಬರೆಯೋದು ಹೆಂಗೆ, ಎಕ್ಸ್ ವೈ ಝೆಡ್ ಅಂತ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವಾಗಲೂ ಮಿಡಲ್ಲಿಗೆ ವರ್ಟೆಕ್ಸ್ ಯಾವಾಗಲೂ ಬರೆಯುವಾಗ ಮಿಡಲ್ಗೆ ಬರಬೇಕು. ಆ್ಯಂಡ್ ವರ್ಟೆಕ್ಸ್ ಇಸ್ ನಥಿಂಗ್ ಬಟ್ ಅ ಸೆಂಟರ್ ಪಾಯಿಂಟ್. ಆ್ಯಂಡ್ ಸೈಡ್ಸ್ ಅಂದರೆ ಟೂ ಆರ್ಮ್ಸ್ ಇರುತ್ತಲ್ಲ, ಅದನ್ನ ನಾವೇನು ಹೇಳ್ತೀವಿ, ಸೈಡ್ಸ್ ಅಂತ ಹೇಳ್ತೀವಿ. ಸೊ ಗಿವನ್ ಫಿಗರ್ಸಿಗೆ ಆ್ಯಂಗಲ್, ವರ್ಟೆಕ್ಸ್ ಆ್ಯಂಡ್ ಸೈಡ್ಸ್ನ ಮೆನ್ಷನ್ ಮಾಡ್ತಾ ಹೋಗಬೇಕು. E, D, C and next B, K, L, M. ಸೊ ಈ ಫಿಗರ್ಸಿಗೆ ನಾವು ಆ್ಯಂಗಲ್, ಫಸ್ಟ್ ಆ್ಯಂಗಲ್ ಕೇಳಿದ್ದಾರೆ. ಆ್ಯಂಗಲ್ ಹೆಂಗೆ ಬರಿತೀವಿ ಅಂದರೆ, ಯಾವಾಗಲೂ ಆ್ಯಂಗಲ್ ಬರೆಯುವಾಗ ನಮಗೆ 3 ಪಾಯಿಂಟ್ಸ್ ಇರುತ್ತೆ. E, D, C or C, D, E both are same, but D ಸೆಂಟರಿಗೆ ಬರೋದು ಕಂಪಲ್ಸರಿ. E, D, C ಬರೆದ್ರೂ ಕರೆಕ್ಟೇ, C, D, E ಬರೆದ್ರೂ ಕರೆಕ್ಟೇ, ಬಟ್ D ಮಾತ್ರ ಯಾವಾಗಲೂ ಸೆಂಟರಿಗೆ ಬರಿಬೇಕು. ಸೊ ಇಟ್ ವಿಲ್ ಬಿಕಮ್ E, D, C ಇಸ್ ಆ್ಯಂಗಲ್. ನೆಕ್ಸ್ಟ್ ಆ್ಯಂಗಲ್ ಆದಮೇಲೆ ಏನು ಬರಿಬೇಕು, ವರ್ಟೆಕ್ಸ್ನ ಬರಿಬೇಕು. ವರ್ಟೆಕ್ಸ್ ಯಾವಾಗಲೂ ಸೆಂಟರಿಗೆ ಬರಿತೀವಿ. ಸೊ ಸೆಂಟರ್ ಯಾವುದು, D. ಈ ಟೂ ಲೈನ್ಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾವಲ್ಲ, ಇದನ್ನ ನಾವೇನಂತ ಕರಿತೀವಿ, ವರ್ಟೆಕ್ಸ್ ಅಂತ ಕರಿತೀವಿ. ಸೊ ವರ್ಟೆಕ್ಸ್ ವಿಲ್ ಬಿ ಡಿ. ನೆಕ್ಸ್ಟ್ ಆರ್ಮ್ಸ್ ಆರ್ ಸೈಡ್ಸ್. ಸೈಡ್ಸ್ ಯಾವುದು, ಸಿ ಡಿ ಆ್ಯಂಡ್ ಇ ಡಿ. ಸೈಡ್ಸ್ ಆರ್ ನಥಿಂಗ್ ಬಟ್ ಲೈನ್ಸ್ ಅಲ್ವಾ, ಲೈನ್ಸ್ ಥರನೇ ಇರುತ್ತೆ, ಅಥವಾ ರೇಸ್ ಅಂತ ಹೇಳ್ತೀವಿ. ರೇಸ್ನ ನಾವು ಯಾವಾಗಲೂ ಈ ಥರ ಆ್ಯರೋಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆ್ಯರೋ ಹೆಡ್ ಮತ್ತು ಈ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ರೇನ ರೆಪ್ರೆಸೆಂಟ್ ಮಾಡುತ್ತೆ. ಸಿ ಡಿ, ಅದು ಸಿ ಡಿ ಆ್ಯಂಡ್ ಇ ಡಿ ಆರ್ ಸೈಡ್ಸ್. ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ ಅಷ್ಟೇ, ಕೆ ಎಲ್ ಎಮ್ ಅಂತನಾದರೂ ಬರೀಬೋದು, ಅಥವಾ ಎಮ್ ಎಲ್ ಕೆ ಅಂತನಾದರೂ ಬರೀಬೋದು, ಬಟ್ ಎಲ್ಲ ಸೆಂಟರಿಗೆ ಬರಬೇಕು. ಆ್ಯಂಗಲ್ ಎಮ್ ಎಲ್ ಕೆ ಆ್ಯಂಡ್ ವರ್ಟೆಕ್ಸ್ ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಿ. ಈ ಎಮ್ ಎಲ್ ಕೆ ಎಲ್ ಇಲ್ಲಿ ಮೀಟ್ ಆಗುತ್ತೆ, ಇದನ್ನ ಎಲ್ ಅಂತ ಬರಿತೀವಿ. ನೆಕ್ಸ್ಟ್ ಸೈಡ್ ಎಮ್ ಎಲ್ ಆ್ಯಂಡ್ ಎಲ್ ಕೆ. ಸೊ ಇವೆಲ್ಲ ಎರಡು ರೇಸ್ ಅಲ್ವಾ, ರೇಸ್ ಆಗಿರೋದ್ರಿಂದ ಈ ಥರ ಇಂಡಿಕೇಟ್ ಮಾಡಿ. Next, C and D. Is it clear how to write the angle, vertex and sides? See, S, U,
ಟಿ. ಇಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ. ಎಲ್ಲಿ ಆ್ಯಂಗಲ್ ಫಾರ್ಮ್ ಆಗುತ್ತೆ ಅಲ್ವಾ ಅಲ್ಲಿ ಸಿಂಬಲ್ನ ಯೂಸ್ ಮಾಡ್ತೀವಿ. ಈ ಥರ ಹಿಂಗೂ ಬರಿಬೋದು, ಬಟ್ ಆ್ಯಂಗಲ್ ಈ ಕಡೆ ಫಾರ್ಮ್ ಆಗಿದೆ ಅಂತವ್ರು ಈ ಥರ ಮೆನ್ಷನ್ ಮಾಡಿರ್ತಾರೆ. ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗುತ್ತೆ ಅದನ್ನ ಈ ಥರ ಸಿಂಬಲಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಗಲ್ SUT. ಬರೀ SUT ಅಂತ ಬರೆದ್ರೆ ರಾಂಗ್ ಆಗುತ್ತೆ. ಆ್ಯಂಗಲ್ ಸಿಂಬಲ್ನ ಯೂಸ್ ಮಾಡಬೇಕು. ಸಿಂಬಲ್ ಆಫ್ ಆ್ಯನ್ ಆ್ಯಂಗಲ್. ನೆಕ್ಸ್ಟ್ ವರ್ಟೆಕ್ಸ್. ವರ್ಟೆಕ್ಸ್ ಅಂದರೆ ಈ ಪಾಯಿಂಟು, ದಟ್ ಈಸ್ ಯು. ನೆಕ್ಸ್ಟ್ ಆ್ಯಂಗಲ್ ಆಯಿತು, ವರ್ಟೆಕ್ಸ್ ಆಯಿತು. ನೆಕ್ಸ್ಟ್ ಏನು ಕೇಳಿದರೆ ಸೈಡ್ಸ್. SU and UT. ರೇ ಸಿಂಬಲ್ನ ಯೂಸ್ ಮಾಡ್ತೀವಿ. ಹಿಯರ್ PQR. ಆ್ಯಂಗಲ್ ಏನಾಗುತ್ತೆ PQR. ನೆಕ್ಸ್ಟ್ ವರ್ಟೆಕ್ಸ್. ಇಲ್ಲಿ ಕೇರ್ಫುಲ್ಲಾಗಿ ಬರೀರಿ. ವರ್ಟೆಕ್ಸ್ ಅಂದರೆ ಇಲ್ಲಿ ಒಂದು ರೇ ಇದೆ, ಈ ರೇ ಆ್ಯಂಡ್ ದಿಸ್ ರೇ ವಿಲ್ ಮೀಟ್ ಎಟ್ ಪಾಯಿಂಟ್ Q. ಸೊ ವರ್ಟೆಕ್ಸ್ ಏನಾಯಿತು Q ಆಯಿತು. ಸೈಡ್ಸ್ ಯಾವ್ದು ಸೈಡ್ಸು PQ ಆ್ಯಂಡ್ QR. PQ and QR. So both are sides. Is it clear? So this is how we will write angles, vertex and sides. ಇಲ್ಲಿಗೆ ಫಸ್ಟ್ ಎಕ್ಸಸೈಸ್ ಮುಗಿಯಿತು. ಲೆಟ್ಸ್ ಸ್ಟಾರ್ಟ್ ನ್ಯೂ ಟಾಪಿಕ್. ದಟ್ ಈಸ್ ಐ ಆಲ್ರೆಡಿ ಟೋಲ್ಡ್ ಯು ಹೇಗೆ ನಾವು ಆ್ಯಂಗಲ್ ಸ್ಕೇಲ್ನ ಏನಕ್ಕೆ ಯೂಸ್ ಮಾಡ್ತೀವಿ. ಲೆಂತ್ನ ಮೆಷರ್ ಮಾಡೋದಕ್ಕೆ ಸ್ಕೇಲ್ನ ಯೂಸ್ ಮಾಡ್ತೀವಿ. ಲೈಕ್ ದ ಆ್ಯಂಗಲ್ನ ಮೆಷರ್ ಮಾಡೋದಕ್ಕೆ ನಾವು ಪ್ರೊಟ್ರಾಕ್ಟರ್ನ ಯೂಸ್ ಮಾಡ್ತೀವಿ. ಸೊ ಈ ಪ್ರೊಟ್ರಾಕ್ಟರ್ ಇದನ್ನ ಏನು ಹೇಳ್ಬೋದು ಅಂದರೆ ದ ಇನ್ಸ್ಟ್ರೂಮೆಂಟ್ ಪ್ರೊಟ್ರಾಕ್ಟರ್ ಅಂತ ಹೇಳ್ತೀವಿ. Protractor, it is an instrument used to measure an angle. ಇಲ್ಲಿ ಇದು ಒಂದು ಸೈಡ್ ಆಗುತ್ತೆ. ಸಿಮಿಲರ್ ಆಗಿ ತಗೊಂಡ್ರೆ ಪ್ರೊಟ್ರಾಕ್ಟರ್ದು ಫುಲ್ ಕಂಪ್ಲೀಟ್ ಎರಡು ಸೈಡ್ ಮಾಡಿದ್ರೆ ಏನಾಗುತ್ತೆ ಕಂಪ್ಲೀಟಾಗಿ protractor here it starts from 0 and it ends at 180 degree. ಒಂದು ಹಾಫ್ ಸರ್ಕಲ್ ಇದ್ದರೆ ಅದನ್ನ ನಾವೇನು ಹೇಳ್ತೀವಿ 180 ಡಿಗ್ರಿ ಅಂತ ಹೇಳ್ತೀವಿ. ಅ ಸ್ಟ್ರೈಟ್ ಲೈನ್ ಇಂಡಿಕೇಟ್ಸ್ 180 ಡಿಗ್ರಿ ಆ್ಯಂಗಲ್. ಒಂದು ಸ್ಟ್ರೇಟ್ ಲೈನ್ ನಮಗೆ ಯಾವ ಆ್ಯಂಗಲ್ ಇಂಡಿಕೇಟ್ ಮಾಡುತ್ತೆ ಅಂದರೆ 180 ಡಿಗ್ರಿ. ಅದನ್ನ ಸ್ಟ್ರೇಟ್ ಆ್ಯಂಗಲ್ ಅಂತ ಕರಿತೀವಿ. ಇಸ್ಂಟ್ ಇಟ್? ಸೊ ಸ್ಟ್ರೇಟ್ ಆ್ಯಂಗಲ್ ಆರ್ ಸ್ಟ್ರೇಟ್ ಲೈನ್ ವಿಲ್ ಇಂಡಿಕೇಟ್ 180 ಡಿಗ್ರಿ. ಸ್ಟ್ರೇಟ್ ಲೈನು ನಮಗೆ 180 ಡಿಗ್ರಿನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ಲಿ ಇದು 180 ಡಿಗ್ರಿ ಆಗುತ್ತೆ. ಇಲ್ಲಿ ಅಗೇನ್ 180 ಡಿಗ್ರಿ. ಎರಡೂ ಕಡೆ 180 ಆ್ಯಂಡ್ 180. 180 ಪ್ಲಸ್ 180 ವಿಲ್ ಬಿಕಮ್ 360. ಸೊ ಕಂಪ್ಲೀಟ್ ಒಂದು ಸರ್ಕಲ್ ಏನು ಇಂಡಿಕೇಟ್ ಮಾಡುತ್ತೆ 360 ಡಿಗ್ರಿ ಇಂಡಿಕೇಟ್ ಮಾಡುತ್ತೆ. ಒಂದು ಸ್ಟ್ರೇಟ್ ಲೈನು 180 ಡಿಗ್ರಿ ಇಂಡಿಕೇಟ್ ಮಾಡಿದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ನಮಗೆ ಏನು ಇಂಡಿಕೇಟ್ ಮಾಡುತ್ತೆ 360 ಡಿಗ್ರಿನ ಇಂಡಿಕೇಟ್ ಮಾಡುತ್ತೆ. ಸೊ ಆ 360 ಡಿಗ್ರಿನ ನಾವೇನಂತ ಹೇಳ್ತೀವಿ ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ is it clear? This is a protractor definition. It is an instrument used to measure an angle. So complete angle na ಹೆಂಗೆ ಹೇಳ್ತೀವಿ ಅಂದರೆ if an angle measures 360 degree
if an angle measures 360 degree, then we can call it as complete angle. ಕಂಪ್ಲೀಟ್ ಆ್ಯಂಗಲ್ ಅಂದರೆ 360 ಡಿಗ್ರಿ ಇರುತ್ತೆ. ಸೊ ಕಂಪ್ಲೀಟ್ ಆ್ಯಂಗಲ್ ಅಂದರೆ ಒಂದು ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿಗೆ ಸ್ಟಾರ್ಟ್ ಆಗಿ ನಾವು ಇಷ್ಟು ರನ್ ಮಾಡಿ ಮತ್ತು ಇಲ್ಲಿಗೆ ಬಂದು ರೀಚ್ ಆದರೆ, ಯಾವ ಸ್ಟಾರ್ಟಿಂಗ್ ಪಾಯಿಂಟಿಂದ ಅದೇ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ರೀಚ್ ಆದರೆ ಅದನ್ನ ಏನು ಹೇಳ್ತೀವಿ, ಒನ್ ಕಂಪ್ಲೀಟ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಸೊ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಏನಾಗುತ್ತೆ, ಕಂಪ್ಲೀಟ್ ಆ್ಯಂಗಲ್ ಆಗುತ್ತೆ. ಕಂಪ್ಲೀಟ್ ರೆವಲ್ಯೂಷನ್ನ ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳಿದರೆ ಹಾಫ್ ಆಫ್ ಎ ರೆವಲ್ಯೂಷನ್ ಅಂದರೆ ಇಲ್ಲಿಗೆ ಸ್ಟಾರ್ಟ್ ಆಗಿ ಹಾಫಿಗೆ ಬಂದು ನಿಂತ್ಕೊಂಡ್ರೆ, ಏನಾಗುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡ್ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ನಮಗೇನಿದೆ, ಸ್ಟ್ರೇಟ್ ಲೈನ್ ಸಿಗುತ್ತೆ. ಸೊ ಅದನ್ನ ನಾವೇನು ಹೇಳ್ತೀವಿ, ಸ್ಟ್ರೇಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಸ್ಟ್ರೇಟ್ ಆ್ಯಂಗಲ್ ಅಂದ್ರೇನು, ಆ್ಯಂಗಲ್ which measures like that, ಅದೇ ಥರ ಡೆಫಿನೇಷನ್. ಇಫ್ ಆನ್ ಆ್ಯಂಗಲ್ measures 180 degree, if an angle measures 180 degree, we can call it as straight angle. If an angle measures 360 degree, we can call it as complete angle. ಸೊ ಹಿಂಗೆ ಮೆಷರ್ ಮಾಡೋದು, ಮೆಥಡ್ ಆಫ್ ಮೆಷರ್. ನೆಕ್ಸ್ಟ್ ಟಾಪಿಕ್, ಮೆಥಡ್ ಆಫ್ ಮೆಷರಿಂಗ್ ಆ್ಯಂಗಲ್ ಬೈ ಯೂಸಿಂಗ್ ಪ್ರೊಟ್ರಾಕ್ಟರ್ನ ಯೂಸ್ ಮಾಡಿ ಯಾವ ಥರ ಮೆಷರ್ ಮಾಡೋದು ಅಂತ. Let us draw one random line. ಇಲ್ಲಿ ಆ್ಯಂಗಲ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಇದನ್ನ ನಾವು ಮೆಷರ್ ಮಾಡಬೇಕು. ಏನು ಮಾಡಬೇಕು, ಈ ಪ್ರೊಟ್ರಾಕ್ಟರಲ್ಲಿ, ನಿಮ್ಮ ಪ್ರೊಟ್ರಾಕ್ಟರಲ್ಲಿ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ. ಈ ಥರ ಒಂದು ಲೈನು, ಈ ಥರ ಹಾರಿಸಾಂಟಲಾಗಿ ಒಂದು ಲೈನು, ವರ್ಟಿಕಲಾಗಿ ಒಂದು ಲೈನ್ ಇರುತ್ತೆ. ಆ ಎರಡೂ ಲೈನ್ಸು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಅಲ್ಲಿ ಪಾಯಿಂಟ್ ಮಾರ್ಕ್ ಮಾಡಿರ್ತಾರೆ. ಆ ಪಾಯಿಂಟ್ನ ಈ ಪಾಯಿಂಟ್ ಮೇಲ್ಗಡೆ ಎಕ್ಸಾಕ್ಟಾಗಿ ಇಡಬೇಕು. ಇಟ್ಟು ಈ ಲೈನ್ ಮೇಲ್ಗಡೆ, ನಿಮ್ಮ ಪ್ರೊಟ್ರಾಕ್ಟರ್ ಮೇಲೆ ಒಂದು ಲೈನ್ ಇರುತ್ತೆ. ಸೊ ಈ ಲೈನ್ ಮೇಲ್ಗಡೆ ಒಂದು ಲೈನ್ ಇರುತ್ತೆ. ಮತ್ತೆ ಮೆಷರ್ ಮಾಡೋಕ್ಕೂ ಮುಂಚೆ ಚೆಕ್ ಮಾಡಬೇಕು, ಈ ಪಾಯಿಂಟ್ ಮೇಲ್ಗಡೆ, ಇಲ್ಲಿ ಪಾಯಿಂಟು ಲೈನ್ ಮೇಲ್ಗಡೆ ಲೈನ್ ಇದೆಯಾ ನೋಡ್ಕೋಬೇಕು. ಆಮೇಲೆ ಕೌಂಟ್ ಮಾಡ್ತಾ ಹೋಗಬೇಕು. 0, 10, 20, 30, 40, 50, 60, 70, 80, 90 ಇದೇ ಥರ ನಾವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ 0ಇಂದ ತೊಗೋಬೇಕು. 0 ಲೈನ್ ಕೆಳಗಡೆ ಇದ್ದರೆ ಕೆಳಗೆ ತೊಗೊಳ್ತೀವಿ, ಮೇಲಿದ್ದರೆ ಮೇಲೆ ತೊಗೊಳ್ತೀವಿ. ಇಲ್ಲಿ 0 ಕೆಳಗಡೆ ಲೈನ್ ಇದೆ. ಸೊ ಇಲ್ಲಿ ನೋಡ್ತಾ ಬರ್ತೀವಿ, ಈ ಲೈನ್ ಇಲ್ಲಿದೆ, 130 ಇದೆ. ಸೊ 130 ಎಕ್ಸಾಕ್ಟ್ 130 ಇಲ್ಲ ನಮಗೆ. 130 ಆದಮೇಲೆ 140 ಇದೆ. ಈ 130 ಮತ್ತು 140 ನಡುವೆ ಇನ್ ಬಿಟ್ವೀನ್ ಲೈನ್ಸ್ ಇದೆ. ಆ ಇನ್ ಬಿಟ್ವೀನ್ ಲೈನ್ಸ್ನ ಹೆಂಗೆ ಮೆಷರ್ ಮಾಡೋದು ಅಂದರೆ, here we have 130 and here we have 140. So in between ನಮಗೆ 10 lines ಬರುತ್ತೆ. 31, 32, 33, 34, 35 and 36, 37, 38, 39. ಸೊ 130 ಇಂದ 140 ತನಕ ಹೆಂಗೆ ಪ್ರೊಟ್ರಾಕ್ಟರ್ನ ರೀಡ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಇಲ್ಲಿ ನೋಡ್ತಾ ಹೋದಾಗ ಇದೇ ಥರ ಮಾರ್ಕ್ ಇರುತ್ತೆ ಪ್ರೊಟ್ರಾಕ್ಟರ್ ಮೇಲ್ಗಡೆ. 130 ಇರುತ್ತೆ. ಈ ಮಿಡಲ್ ಲೈನ್ಸ್ ಕೌಂಟ್ ಮಾಡ್ತಾ ಹೋಗಬೇಕು. 1, 1, 2, 3, 4, 5 ಕರೆಕ್ಟಾಗಿ ಗ್ರಿಪ್ಪಲ್ಲಿ ಇಟ್ಕೋಬೇಕು, ಇಲ್ಲ ರಾಂಗ್ ಆಗುತ್ತೆ. 130 ಆದಮೇಲೆ 131, 132, 133, 134 ಇದೆ. ಸೊ ಆ್ಯಂಗಲ್ 134. ಈ ಮಿಡಲ್ ಒಂದು ಬಿಗ್ ಲೈನ್ ಇರುತ್ತೆ. ಆ ಬಿಗ್ ಲೈನ್ ಏನು ಇಂಡಿಕೇಟ್ ಮಾಡುತ್ತೆ, 35. ಸೊ 36 ಇದೆ ಅಂತಂದರೆ ನೀವು 1, 2, 3 ಕೌಂಟ್ ಮಾಡೋದು ಬೇಕಿಲ್ಲ. ಈ ಲೈನ್ ಪಕ್ಕ ಬಂದರೆ ಅದು 36 ಆಗುತ್ತೆ. 36, 37, 38, 39 ಲೈಕ್ ದಿಸ್ ವಿ ವಿಲ್ ಮೆಷರ್. ಪ್ರೊಟ್ರಾಕ್ಟರಿಂದ ಹೆಂಗೆ ಆ್ಯಂಗಲ್ನ ಮೆಷರ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಅಕ್ಯೂಟ್ ಆ್ಯಂಗಲ್ ಅಂದರೆ
if an angle measures less than 90 degree. ಸೊ 0 ಇಂದ 360 ಡಿಗ್ರಿ ತನಕನೂ ಒಂದಷ್ಟು ಆ್ಯಂಗಲ್ಸ್ ಇದೆ. ಸೊ ಐ ಟೇಕ್ 0 to 90 ಅಥವಾ 0 ಇಂದ ಲೆಸ್ ದ್ಯಾನ್ 90, ಇದು ಲೆಸ್ ದ್ಯಾನ್ ಸಿಂಬಲ್ ಅಂತ ಹೇಳ್ತೀವಿ. 0 ಇಂದ 90 ಕೆಳಗಡೆ ಇದ್ದರೆ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. 360 ಡಿಗ್ರಿ ತನಕ ಯಾವುದಾದ್ರೂ ಆ್ಯಂಗಲ್ ಕೊಟ್ಟರೆ ಅದಕ್ಕೆ ಟೈಪ್ ಆಫ್ ಆ್ಯಂಗಲ್ಸ್ ಇದೆ. ದೀಸ್ ಆರ್ ಟೈಪ್ ಆಫ್ ಆ್ಯಂಗಲ್ಸ್. And if an angle is 90 degree, then it is right angle. Next, greater than 90, 90 ಗಿಂತ ಜಾಸ್ತಿ ಇದ್ದರೆ, 90 ಗಿಂತ ಜಾಸ್ತಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. 90 ಗಿಂತ ಜಾಸ್ತಿ ಇದ್ದರೆ, 90 ಗಿಂತ ಕಡಿಮೆ ಇದ್ದರೆ ಅಕ್ಯೂಟ್ ಆ್ಯಂಗಲ್, 90 ಗಿಂತ ಜಾಸ್ತಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್. ಇನ್ನೊಂದು ಕಂಡೀಷನ್ ಇದ್ದರೆ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಲೆಸ್ ದ್ಯಾನ್ 180. ಅಥವಾ ಇನ್ನೊಂದು ಏನು ಹೇಳ್ಬೋದು, 90 to 180, 90 ಆರ್ 91 ಡಿಗ್ರಿ ಟು 180 ಡಿಗ್ರಿ ಇದ್ದರೆ ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಇದ್ದರೆ. ನೆಕ್ಸ್ಟ್ 360 ಡಿಗ್ರಿ, 360 ಡಿಗ್ರಿ ಇದ್ದರೆ ಕಂಪ್ಲೀಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಇನ್ನೊಂದು ಆ್ಯಂಗಲ್ ಬರುತ್ತೆ ನಿಮಗೆ ರಿಫ್ಲೆಕ್ಸ್ ಆ್ಯಂಗಲ್, ಅದು ಹೈಯರ್ ಕ್ಲಾಸಸಲ್ಲಿ. ನೆಕ್ಸ್ಟ್ ನೀವು 6th ಹೋದಾಗ ರಿಫ್ಲೆಕ್ಸ್ ಆ್ಯಂಗಲ್ ಬಗ್ಗೆ ಕಲಿತೀರಿ. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360. ಈಗ ಹೆಂಗೆ ಅಬ್ಟ್ಯೂಸ್ ಅಂದರೆ ಗ್ರೇಟರ್ ದ್ಯಾನ್ 90 ಲೆಸ್ ದ್ಯಾನ್ 180 ಅಂತ ಹೇಳ್ತೀರೋ, ಅದೇ ಥರ ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 360 ಬರುತ್ತೆ. ಸೊ ದೀಸ್ ಆರ್ ಟೈಪ್ ಆಫ್ ಆ್ಯಂಗಲ್ಸ್. ಲೆಟ್ಸ್ ಟೇಕ್ exercise 6.2 based on type of angles. This is a page number 81, exercise 6.2. Mark the right angle, acute angle and obtuse angle with different colors in the following. ಅಂದರೆ ಅವರು ಜಸ್ಟ್ ಮಾರ್ಕ್ ಮಾಡೋಕ್ಕೆ ಹೇಳಿದ್ದಾರೆ, ರೈಟ್ ಆ್ಯಂಗಲ್, ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್ ವಿತ್ ಡಿಫ್ರೆಂಟ್ ಕಲರ್ಸ್. ಬಟ್ ಇಲ್ಲಿ ನಾವು ಡಿಫ್ರೆಂಟ್ ಕಲರ್ಸ್ ಆಗಿ ಮಾರ್ಕ್ ಮಾಡೋಕ್ಕಾಗಲ್ಲ. ಸೊ ಐ ವಿಲ್ ಮೆನ್ಷನ್ ವೇರ್ ಆರ್ ದ ರೈಟ್ ಆ್ಯಂಗಲ್ಸ್, acute angles and obtuse angles. Let's take one by one. Kite figure ಇದೆ. ಸೊ ಇಲ್ಲಿ ಆ್ಯಂಗಲ್ಸ್ನ ಬರಿತಾ ಹೋಗಬೇಕು. ಲೆಟ್ಸ್ ಮಾರ್ಕ್ ಇಟ್ ಆರ್ ಎ ಬಿ ಸಿ ಡಿ ಇ ಎಫ್ ಆ್ಯಂಡ್ ಹಿಯರ್ ಲೆಟ್ಸ್ ಟೇಕ್ ಇಟ್ ಆಸ್ ಓ. ಸಿ ರೈಟ್ ಆ್ಯಂಗಲ್ಸ್ ಅಂದರೆ ಆ್ಯಂಗಲ್ ವಿಚ್ ಇಟ್ ಶುಡ್ ಮೆಷರ್ಸ್ 90 ಡಿಗ್ರಿ, ಇಸ್ಂಟ್ ಇಟ್? ನೀವು ಪ್ರೊಟ್ರಾಕ್ಟರ್ನ ಇಟ್ಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಿ ನೋಡಿದರೆ, ಇಲ್ಲಿ ನಾನು ರ್ಯಾಂಡಮಾಗಿ ಹಾಕಿದ್ದೀನಿ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಮೆಷರ್ ಮಾಡಬೇಕು ರೈಟ್ ಆ್ಯಂಗಲ್ ಇದೆ ಅಂತ. ಸಿ ಇಲ್ಲಿ ಇಟ್ಕೊಳ್ತೀರಿ, ಇಲ್ಲಿ ಸೆಂಟರ್ ಪಾಯಿಂಟ್ ಇದೆ ಅಲ್ವಾ, ಈ ಸೆಂಟರ್ ಪಾಯಿಂಟಲ್ಲಿ ಸೆಂಟರ್ ಪಾಯಿಂಟ್ ಲೈನ್ ಮೇಲ್ಗಡೆ ಲೈನ್ ಇಟ್ಟು ನೋಡಿದ್ರೆ ಎಕ್ಸಾಕ್ಟ್ 90 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಒಂದು ರೈಟ್ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಲೈನ್ ಮೇಲ್ಗಡೆ ಲೈನು, ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ ಇಟ್ಟು ನೋಡಿದ್ರೆ ಇಲ್ಲೂ ಕೂಡ ಎಕ್ಸಾಕ್ಟ್ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಎಲ್ಲಿ 90 ಡಿಗ್ರಿ ಫಾರ್ಮ್ ಆಗುತ್ತೆ ಅಲ್ಲಿ ಎಲ್ಲನೂ ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸಿ ಹಿಯರ್ ಆಲ್ಸೋ ಇಲ್ಲಿ ಒಂದು ರೈಟ್ ಆ್ಯಂಗಲ್. ಪ್ರೊಟ್ರಾಕ್ಟರ್ನ ಇಟ್ಕೊಂಡು ಹಿಂಗೆ ಮೆಷರ್ ಮಾಡಬೇಕು ಅಂತ ಹೇಳ್ತೀನಿ ನಾನು, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಮೆಷರ್ ಮಾಡಬೇಕು. ಈ ಲೈನ್ ಮೇಲ್ಗಡೆ ಲೈನು, ಪಾಯಿಂಟ್ ಮೇಲ್ಗಡೆ ಪಾಯಿಂಟು ಇಡ್ರಿ. ಸೊ ಇಟ್ಟು ಇಲ್ಲಿಂದ ಕೌಂಟ್ ಮಾಡ್ತಾ ಹೋಗ್ರಿ, ನಿಮಗೆ ಎಕ್ಸಾಕ್ಟ್ 90 ಡಿಗ್ರಿ ತೋರಿಸುತ್ತೆ.
ಸೊ ಇಲ್ಲಿ ಎಲ್ಲ ಕಡೆನೂ 90 ಡಿಗ್ರಿ ಇರುತ್ತೆ. ಇಲ್ಲಿ 1 2 3 4 5 6 ರೈಟ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಸೊ ಆ್ಯಂಗಲ್ಸ್ನ ಹೆಂಗೆ ಬರಿಬೇಕು ಅಂದರೆ, ಇಲ್ಲಿ ಬಿ ಹತ್ರ ಆ್ಯಂಗಲ್ 90 ಡಿಗ್ರಿ ಇದೆ. ಸಿ ಬಿ ಎ ರೈಟ್ ಆ್ಯಂಗಲ್ ಅಂದರೆ ಆ್ಯಂಗಲ್ ಸಿ ಬಿ ಎ. ನೆಕ್ಸ್ಟ್ ಬಿ ಎ ಡಿ, ಬಿ ಪಾಯಿಂಟ್ ಆಯಿತು. ಈಗ ಎ ಪಾಯಿಂಟಲ್ಲಿ ಆ್ಯಂಗಲ್ ಫಾರ್ಮ್ ಆಗಿದೆ ಅಂದರೆ ಏನ ಸೆಂಟರಿಗೆ ತಗೊಳ್ತೀವಿ, ಬಿ ಎ ಡಿ. ನೆಕ್ಸ್ಟ್ ಎ ಡಿ ಸಿ, ಎ ಡಿ ಸಿ, ಡಿನ ಸೆಂಟರಿಗೆ ತಗೊಳ್ಬೇಕು. ಆ್ಯಂಗಲ್ ಎ ಡಿ ಸಿ, ಡಿ ಆಯಿತಾ. ನೆಕ್ಸ್ಟ್ ಇರೋದು ಸಿ, ಡಿ ಸಿ ಬಿ, ಆ್ಯಂಗಲ್ ಡಿ ಸಿ ಬಿ. ಸೊ ಸಿ ಸೆಂಟರಿಗೆ ಎ ಡಿ ಎ ಬಿ ಸಿ ಡಿ 4 ಪಾಯಿಂಟು ಸೆಂಟರಿಗೆ ತೊಗೊಂಡು ಬರ್ದಿದ್ದೀವಿ. ನಾವು ಇಲ್ಲಿ ಫಾರ್ಮ್ ಆಗಿದೆ ನೋಡಿ, ಇ ಡಿ ಸಿ, ಇ ಡಿ ಸಿ. ಆಲ್ರೆಡಿ ಸಿ ಡಿ ಎ ಬರೆದಿದ್ವಿ, ಬಟ್ ಇಲ್ಲೂ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ ಅಲ್ವಾ, ಆ್ಯಂಗಲ್ ಇ ಡಿ ಸಿ. ನೆಕ್ಸ್ಟ್ ಎಫ್ ಡಿ ಎ, ಇಲ್ಲಿ ಈ ಥರ ಫಾರ್ಮ್ ಆಗಿದೆ ಅಲ್ವಾ ಆ್ಯಂಗಲ್, ಸೊ ಎಫ್ ಡಿ ಎ. ದಿಸ್ ಆರ್ ರೈಟ್ ಆ್ಯಂಗಲ್ಸ್. ನೆಕ್ಸ್ಟ್ ಏನು ಹೇಳಿದರೆ ಅಕ್ಯೂಟ್ ಆ್ಯಂಗಲ್ಸ್. ಅಕ್ಯೂಟ್ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗುತ್ತೆ, ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ ಅಂತ ಹೇಳ್ತೀವಿ. ಲೆಸ್ ದ್ಯಾನ್ 90 ಡಿಗ್ರಿ ಎಲ್ಲೆಲ್ಲಿ ಫಾರ್ಮ್ ಆಗಿದೆ ನೋಡ್ತಾ ಹೋಗ್ರಿ. ಸೊ ಹಿಂಗಿದ್ರೆ ಎಕ್ಸಾಕ್ಟ್ 90 ಡಿಗ್ರಿ ಇದೆ ಅಂತ, ಇಸ್ಂಟ್ ಇಟ್? ಸೊ ಇಲ್ಲಿಂದ 90 ಡಿಗ್ರಿಗಿಂತ ಒಳಗಿದೆ. ಈಗ 2 ಲೈನ್ಸ್ ಈ ಥರ ಸ್ಟ್ರೇಟ್ ಇಲ್ಲ ಅಂದರೆ ಅದಕ್ಕಿಂತ ಒಳಗಿದ್ದಾವೆ ಅಂದರೆ ಇಟ್ ಈಸ್ ಅಕ್ಯೂಟ್ ಆ್ಯಂಗಲ್, ಲೆಸ್ ದ್ಯಾನ್ 90 ಡಿಗ್ರಿ ಅಂತ. ನೋ ನೀಡ್ ಟು ಮೆಷರ್ ಮಾಡಿ ನೋಡಬೇಕು ಅಂತೇನಿಲ್ಲ. 2 ಲೈನ್ಸು ಈ ಥರ ಇದ್ದರೆ 90 ಡಿಗ್ರಿ. ಸೊ ಇದ್ಬಿಟ್ಟು ಇನ್ನು ಎಲ್ಲೇ ಇದ್ರೂ ಲೆಸ್ ದ್ಯಾನ್ 90 ಡಿಗ್ರಿ ಇದೆ, ಈ ಕಡೆ ಯಾವ ಲೈನ್ಸ್ ಬಂದ್ರೂ ಇವೆಲ್ಲವೂ ಏನಾಗುತ್ತೆ, ಅಕ್ಯೂಟ್ ಆ್ಯಂಗಲ್ಸ್ ಆಗುತ್ತೆ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ನಥಿಂಗ್ ಬಟ್ ಏನು ಹೇಳ್ತೀವಿ, ಲೆಸ್ ದ್ಯಾನ್ 90 ಡಿಗ್ರಿ ಅಂತ ಹೇಳ್ತೀವಿ. ಸಿ ಈಗ ಈ ಪಾಯಿಂಟಲ್ಲಿ ನೋಡಿರಿ, ಈ 2 ಪಾಯಿಂಟಲ್ಲಿ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಯಾಕೆ ಅಂದರೆ ಈ ಲೈನ್ ಇಲ್ಲಿದೆ, 90 ಡಿಗ್ರಿ ಇರಬೇಕು ಅಂದರೆ ಲೈನ್ ಇಲ್ಲೇ ಇರಬೇಕಿತ್ತು, ಬಟ್ ಇಲ್ಲಿಂದ ಕೆಳಗಿದೆ ಅಲ್ವಾ. ಸೊ ಈ ಪಾಯಿಂಟಲ್ಲಿ ನಮಗೆ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಓ ಬಿ ಎ, ಓ ಬಿ ಎ ಆ್ಯಂಗಲ್ ಓ ಬಿ ಎ. ಬಿ ಪಾಯಿಂಟಲ್ಲಿ ಆಯಿತು. ಸಿಮಿಲರ್ಲಿ ಹೆಂಗೆ ಬರಿಬೋದು, ಬಿ ಎ ಸಿ, ಎ ಪಾಯಿಂಟಲ್ಲಿ ಕೂಡ ಅಕ್ಯೂಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಸಿ ಇಲ್ಲಿ ನೋಡಿರಿ, ಬಿ ಎ ಓ 90 ಡಿಗ್ರಿ ಅಂದರೆ ರೈಟ್ ಆ್ಯಂಗಲ್ ಅಂದರೆ, ಸೊ ಈ ಥರ ಇದ್ದರೆ ನಾವು ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಬಟ್ ಇಲ್ಲೇನಾಗಿದೆ, ಲೆಸ್ ದ್ಯಾನ್ 90 ಡಿಗ್ರಿ ಇದೆ. ಏನು ಹೇಳೋದು, ಓ ಎ ಬಿ ಆ್ಯಂಗಲ್ ಓ ಎ ಬಿ. ನೆಕ್ಸ್ಟ್ ಬಿ ಪಾಯಿಂಟಲ್ಲಿ ಆಯಿತು, ಎ ಪಾಯಿಂಟಲ್ಲಿ ಆಯಿತು. ನೆಕ್ಸ್ಟು ಡಿ, ಇಲ್ಲಿ ಒಳಗಡೆ ತೊಗೊಂಡಿದ್ವಿ, ಆವಾಗಲೇ ಎ ಡಿ ಸಿ ತೊಗೊಂಡಿದ್ವಿ, ಇಲ್ಲಿ ಒಳಗೆ ಆ್ಯಂಗಲ್ ತೊಗೊಳ್ತಿದ್ವಿ. ಓ ಡಿ ಎ ಆ್ಯಂಗಲ್ ಓ ಡಿ ಎ. ನೆಕ್ಸ್ಟ್ ಸಿ ತೊಗೊಳ್ತೀವಿ, ಡಿ ಸಿ, ಗೊತ್ತಾಗ್ತಿದೆನಾ, ಡಿ ಸಿ ಓ. ಸೊ ಈ ಆ್ಯಂಗಲ್ ಡಿ ಸಿ ಓ. ನೆಕ್ಸ್ಟ್ ಓ ಸಿ ಬಿ, ಇಲ್ಲೂ ಅಷ್ಟೇ ಈ ಸಿ ಆ್ಯಂಗಲಲ್ಲಿ ಈ ಥರ ತೊಗೊಂಡಿದ್ವಿ. ನೆಕ್ಸ್ಟ್ ಇಲ್ಲಿ ತೊಗೊಂಡ್ವಿ ಓ ಸಿ ಬಿ. ಇನ್ನು ನೀವು ತುಂಬ ಬರಿತಾನೆ ಹೋಗ್ಬೋದು, ಇಲ್ಲಿ ಯಾವುದಾದ್ರೂ ಬಿಟ್ಟಿದ್ರೆ. ಸೊ ಓ ಎ ಬಿ ಬರೆದಿದ್ವಿ, ಇನ್ನೂ ಒಂದು ಬರಿಬೋದು ಓ ಎ ಡಿ, ಎರಡೂ ಥರನೂ ಬರಿತಾ ಹೋಗ್ಬೋದು. ಸೊ ದಿಸ್ ಆರ್ ಸಮ್ ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ದಿಸ್ ಆರ್ ಸಮ್ ರೈಟ್ ಆ್ಯಂಗಲ್ಸ್. ಇಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ಯಾವುದು ಫಾರ್ಮ್ ಆಗಿಲ್ಲ, ಯಾವುದು ಫಾರ್ಮ್ ಆಗಿರುತ್ತೆ ಅದನ್ನು ಮಾತ್ರ ಬರಿತಾ ಹೋಗ್ತೀವಿ. ಲೆಟ್ಸ್ ಟೇಕ್ ನೆಕ್ಸ್ಟ್ ಫಿಗರ್.
ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ರೈಟ್ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿದೆ, ಅಕ್ಯೂಟ್ ಆ್ಯಂಗಲ್ಸ್ ಎಲ್ಲಿ ಫಾರ್ಮ್ ಆಗಿದೆ ಅಂತ. P, Q, R, S ಏನಾದರೂ ನೇಮ್ ಕೊಡ್ಬೋದು ನೀವು. ಎ, ಬಿ, ಸಿ ಎಲ್ಲ ಪಾಯಿಂಟ್ಸಿಗೂ ಒಂದೊಂದು ನೇಮ್ ಕೊಡ್ರಿ. ಡಿ, ಇ, ಎಫ್, ಜಿ. ಇಲ್ಲೇನು ಕೇಳಿದರೆ ಅಕ್ಯೂಟ್ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿದೆ, ರೈಟ್ ಆ್ಯಂಗಲ್ ಎಲ್ಲಿ, ಅಬ್ಟ್ಯೂಸ್ ಆ್ಯಂಗಲ್ ಎಲ್ಲಿದೆ. ಸೊ ರೈಟ್ ಆ್ಯಂಗಲ್ ಅಂದರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಸಿ ಎಲ್ಲೆಲ್ಲಿ ಸ್ಕ್ವೇರ್ ಶೇಪ್ ಬಾಕ್ಸ್ ಬರುತ್ತಲ್ಲ ಅಲ್ಲೆಲ್ಲ ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಸಿ ಒನ್ ಎ ಪಾಯಿಂಟಲ್ಲಿ, ಸಿ ಪಾಯಿಂಟಲ್ಲಿ, ಡಿ ಪಾಯಿಂಟ್ ಆ್ಯಂಡ್ ಇ ಪಾಯಿಂಟ್ ಆ್ಯಂಡ್ ಹಿಯರ್ ಪಿ, ಕ್ಯೂ, ಆರ್, ಎಸ್ ಈ ಎಲ್ಲ ಪಾಯಿಂಟಲ್ಲಿ 8 ರೈಟ್ ಆ್ಯಂಗಲ್ ಫಾರ್ಮ್ ಆಗಿದೆ. ಸೊ ಇವನ್ನೆಲ್ಲ ಅದನ್ನು ಸೆಂಟರಿಗೆ ತೊಗೊಂಡು ಬರಿತಾ ಹೋಗ್ಬೇಕು. ಡಿ, ಎ, ಸಿ ಎ ಪಾಯಿಂಟಲ್ಲಿ ಆ್ಯಂಗಲ್ ಡಿ, ಎ, ಸಿ ಆ್ಯಂಡ್ ನೆಕ್ಸ್ಟ್ ಎ ಪಾಯಿಂಟ್ ಆಯಿತು. ಎ, ಸಿ, ಇ ಸಿ ಸೆಂಟರಿಗೆ ತಗೊಳ್ತೀವಿ. ಎ, ಸಿ, ಇ ನೆಕ್ಸ್ಟ್ ಸಿ, ಇ, ಡಿ ಆ್ಯಂಗಲ್ ಸಿ, ಇ, ಡಿ. ಇದಾದಮೇಲೆ ಏನು ತಗೊಳ್ತೀವಿ, ಈಗ ಇ ಪಾಯಿಂಟ್ ಆಯಿತು. ನೆಕ್ಸ್ಟ್ ಇ, ಡಿ, ಸಿ ಎ, ಸಿ, ಡಿ, ಇ ಪಾಯಿಂಟಲ್ಲಿ ಎಲ್ಲ ಸೆಂಟರಿಗೆ ಬರ್ತಿದೆ. ಸೊ ಈ 4 ಆ್ಯಂಗಲ್ಸ್ ಮುಗಿತು. ನೆಕ್ಸ್ಟ್ ಈ ಆ್ಯಂಗಲ್ಸ್ನ ಬರಿತಾ ಹೋಗೋಣ. ಪಿನ ಸೆಂಟರಿಗೆ ತಗೋಬೇಕು. ಎಸ್, ಕ್ಯೂ, ಪಿ, ಎಸ್, ಕ್ಯೂ, ಪಿ. ಕ್ಯೂನ ಸೆಂಟರಿಗೆ ತಗೊಂಡ್ವಿ, ಸಾರಿ. ಎಸ್, ಪಿ, ಕ್ಯೂ ಪಿ ಸೆಂಟರಿಗೆ ತಗೋಬೇಕು. ಎಸ್, ಪಿ, ಕ್ಯೂ ನೆಕ್ಸ್ಟ್ ಪಿ, ಕ್ಯೂ, ಆರ್ ಆ್ಯಂಗಲ್ ಪಿ, ಕ್ಯೂ, ಆರ್ ಕ್ಯೂ ಸೆಂಟರಿಗೆ ತೊಗೊಂಡ್ವಿ. ನೆಕ್ಸ್ಟ್ ಆರ್, ಪಿ, ಕ್ಯೂ, ಕ್ಯೂ, ಆರ್, ಎಸ್ ಕಂಟಿನ್ಯೂಸ್ 3 ಲೆಟರ್ಸ್ ತಗೊಳ್ತೀವಿ. ನೆಕ್ಸ್ಟು ಎಸ್ ಪಾಯಿಂಟ್ನ ತಗೋಬೇಕು. ಆರ್, ಎಸ್, ಪಿ ಆ್ಯಂಗಲ್ ಆರ್, ಎಸ್, ಪಿ. ದೀಸ್ ಆರ್ ರೈಟ್ ಆ್ಯಂಗಲ್ಸ್. ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ. ಸೊ ಇಲ್ಲೆಲ್ಲ ಅಕ್ಯೂಟ್ ಆ್ಯಂಗಲ್ಸ್ ಫಾರ್ಮ್ ಆಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ರೈಟ್ ಆ್ಯಂಗಲ್ ಅಂದರೆ ಇಷ್ಟಿರಬೇಕು, 90 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಎ, ಬಿ, ಸಿನಲ್ಲಿ ಫಾರ್ಮ್ ಆಗಿರೋ ಆ್ಯಂಗಲ್ಸ್ ಯಾವುದು, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಅಕ್ಯೂಟ್ ಆ್ಯಂಗಲ್ಸ್ ಅಂದರೆ ಯಾವ್ದ್ಯಾವ್ದು ಬರಿತೀವಿ, ಎ, ಬಿ, ಸಿ. ಬಿನ ಸೆಂಟರಿಗೆ ತೊಗೊಂಡ್ವಿ, ಆ್ಯಂಗಲ್ ಎ, ಬಿ, ಸಿ. ನೆಕ್ಸ್ಟ್ ಸಿನ ಸೆಂಟರಿಗೆ ತಗೋಬೇಕು, ಆ್ಯಂಗಲ್ ಬಿ, ಸಿ, ಎ. ನೆಕ್ಸ್ಟ್ ಸಿ, ಎ, ಬಿ ಆ್ಯಂಗಲ್ ಸಿ, ಎ, ಬಿ. Isn't it? These are 3 acute angles. obtuse angle ಅಂದರೆ ಏನು ಹೇಳ್ತೀವಿ, ಇಲ್ಲೂ ಕೂಡ ಅಕ್ಯೂಟ್ ಆ್ಯಂಗಲ್ ಇದೆ ನೋಡ್ರಿ, ಈ 2 ನಡುವೆ ಇದು ಕೂಡ ಲೆಸ್ ದ್ಯಾನ್ 90 ಡಿಗ್ರಿ ಇದೆ. ಸೊ ಇದನ್ನ ಬರೆಯೋಣ. ಡಿ, ಎಫ್, ಜಿ ಆ್ಯಂಗಲ್ ಬರೆಯೋದು ತುಂಬ ಇಂಪಾರ್ಟೆಂಟ್. ಹೆಂಗೆ ಬರೀತೀರಿ, ಯಾವುದನ್ನ ಸೆಂಟರಿಗೆ ತೊಗೊಂಡು ಬರೀತೀರಿ. ಈಗ ನೋಡಿರಿ ಇಲ್ಲಿ 90 ಡಿಗ್ರಿ ಅಂದರೆ ಹಿಂಗಿರಬೇಕಿತ್ತು, ಲೆಸ್ 90 ಡಿಗ್ರಿಗಿಂತ ಕಡಿಮೆ ಇದೆ. ಸೊ ಡಿ, ಎಫ್, ಜಿ ಆ್ಯಂಗಲ್ ಡಿ, ಎಫ್, ಜಿ. ಇಲ್ಲಿ ಆ್ಯಂಗಲ್ ಎಫ್, ಜಿ, ಇ ಆ್ಯಂಗಲ್ ಎಫ್, ಜಿ, ಇ. ನೆಕ್ಸ್ಟ್ ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದ್ಯಾನ್ 90. ಸೊ 19 ಯಾವಾಗಲೂ ರೆಫರೆನ್ಸಾಗಿ ತಗೊಳ್ಳಿ. ಹಿಂಗಿತ್ತು, ಇಲ್ಲಿಂದ ಕೆಳಗಡೆ ಬಂದು ಅಂದರೆ ಇವೆಲ್ಲ ಏನಾಗುತ್ತೆ, ಅಕ್ಯೂಟ್ ಆ್ಯಂಗಲ್ಸ್ ಆಗುತ್ತೆ. ಈ ಕಡೆಯಿಂದ ಹೊರಗಡೆ ಹೋದರೆ ಇವೆಲ್ಲ ಏನಾಗ್ತವೆ, ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಸೊ ಈ ಕಡೆ ಇಲ್ಲಿಂದ ಈ 90 ಡಿಗ್ರಿ ಮೇಲ್ಗಡೆ ಹೋದರೆ ಅವೆಲ್ಲ ಏನು, ಅಬ್ಟ್ಯೂಸ್ ಆ್ಯಂಗಲ್. ಸಿ ಹಿಯರ್ ಅಬ್ಸರ್ವ್
ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್, ಇದು 90 ಡಿಗ್ರಿ ಲೈನು. ಈ 90 ಡಿಗ್ರಿಯಿಂದ ಒಳಗೆ ಬಂದಿಲ್ಲ, ಇದು 90 ಡಿಗ್ರಿಗಿಂತ ಹೊರಗಡೆ ಹೋಗಿದೆ. ಈ ಎರಡು ಲೈನ್ಸ್ ತೊಗೊಂಡ್ರೆ ಏನಾಗುತ್ತೆ, ಅಬ್ಟ್ಯೂಸ್ ಆ್ಯಂಗಲ್ ಆಗುತ್ತೆ. ಸೊ ಇ ಡಿ ಎಫ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್. ಅಬ್ಟ್ಯೂಸ್ ಆ್ಯಂಗಲ್ ಎಲ್ಲಿ ಫಾರ್ಮ್ ಆಗಿದೆ ಅಂದರೆ ಈ ಪಾಯಿಂಟಲ್ಲಿ ಮತ್ತು ಈ ಪಾಯಿಂಟಲ್ಲಿ, ಡಿ ಆ್ಯಂಡ್ ಈ ಪಾಯಿಂಟಲ್ಲಿ. ಸೊ ಎಫ್ ಡಿ ಇ ಆ್ಯಂಗಲ್ ಎಫ್ ಡಿ ಇ. ನೆಕ್ಸ್ಟ್ ಡಿ ಇ ಜಿ ಆ್ಯಂಗಲ್ ಡಿ ಇ ಜಿ. Isn't it? This is a obtuse, acute and right angles. Remaining diagrams you can try it in your home. ಇಲ್ಲಿ ಮಾಡ್ತಾ ಹೋದರೆ ಸುಮ್ಮನೆ ತುಂಬ ಟೈಮ್ ಆಗುತ್ತೆ. ಸೊ ನಾನು ಹಿಂಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಡಯಾಗ್ರಾಮ್ಸ್ನ ಹೇಳಿದ್ನಲ್ಲ, ಈ 3 ಡಯಾಗ್ರಾಮ್ಸ್ನು ಯು ಕ್ಯಾನ್ ಟ್ರೈ ಇಟ್ ಇನ್ ಯುವರ್ ಹೋಮ್. ಯು ಕ್ಯಾನ್ ಟೇಕ್ ದಿಸ್ 3 ಡಯಾಗ್ರಾಮ್ಸ್ ಆ್ಯಸ್ your homework, isn't it? Thank you students. Let's continue our discussion in the next class. Thank you.